ಎಷ್ಟು ಸಲ ಆಯ್ತು ಇಲ್ಲಿ ಬಂದಿದ್ದು. ಈ ಮೇಡಮ್ ಮೇಲೆ ನನಗೆ ನಂಬಿಕೆನೇ ಇಲ್ಲ. ನನಗೆ ಅನ್ನಿಸ್ತೈತೆ ಇವರು ವಿಕ್ರಾಂತ್ ಸಾಹೇಬ್ರ ಜೊತೆ ಕೈ ಜೋಡಿಸ್ಯಾರ ಅಂತ. ಯಾರ ಬಗ್ಗೆ ಏನ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಮಾತಾಡ್ಬೋದು ಅಂತ ಅನ್ಕೊಂಡಿದ್ದೀರಾ ನೀವು? ನೀವ್ ಯಾರೇ ನನಗ್ ಸರ್ಟಿಫಿಕೇಟ್ ಕೊಡೋದಕ್ಕೆ? ಅದ್ ಹೇಗ್ ಹೇಳ್ತೀರಾ ನೀವು ನಾನು ವಿಕ್ರಾಂತ್ ಅವ್ರ ಜೊತೆ ಕೈ ಜೋಡಿಸಿದ್ದೀನಿ ಅಂತ? ಅದ್ ಯಾರ ಹತ್ರ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಹೋಗಿ. ನೀವ್ ಹೇಳೋದನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕಲ್ಲ ನಾನು ಇಲ್ಲಿರೋದು. ಮೇಡಮ್ ಅವರ ಈಕಿ ಪರವಾಗಿ ನಾ ಕ್ಷಮ ಕೇಳ್ತೇನ್ರಿ. ಬಡತನಲ್ಲ, ಅನ್ಯಾಯ ಮೋಸ ಈಕಿ ಕೈಯಿಂದ ಹಿಂಗ್ ಮಾತಾಡ್ಸಕತೈತಿ. ಕ್ಷಮ ಮಾಡಿ ಬಿಟ್ಬಿಡ್ರಲ್ಲ. ನ್ಯಾಯದ ಬಗ್ಗೆ ಮಾತಾಡೋರು ನ್ಯಾಯವಂತರಾಗಿರ್ಬೇಕು. ಹೋಗ್ಲಿ ಬಿಡ್ರಿ ಮೇಡಮ್ ಅವರ, ಒಂದ್ ಹೆಣ್ಣಿನ ಕಷ್ಟ ಒಂದ್ ಹೆಣ್ಣೆ ಅರ್ಥ ಮಾಡ್ಕೋಬೇಕ್ರಿ ಪ್ಲೀಸ್. ಹಾ, ಅವತ್ತು ಪ್ರತಿಭಟನೆ ನಡೆಯೋ ದಿನ ನನ್ ಮೇಲೆ ಅಟ್ಯಾಕ್ ಆಯ್ತಲ್ಲ, ಇವಾಗ ನೀವ್ ಹೇಳ್ತಿರೋ ಹೆಣ್ಣು ಕರುಣೆ ಇದೆಲ್ಲ ಎಲ್ಲಿಗೆ ಹೋಯ್ತು ಮಿಸ್ಟರ್ ಪುಷ್ಪರಾಜ್? ಅದು ಮೇಡಮ್ ಅವರ, ನಿಮ್ಮೇಲೆ ಅಟ್ಯಾಕ್ ಆಗಿರೋ ವಿಷಯ ಬಾಳು ಹೊತ್ತಿನ ಮೇಲೆ ನಂಗ ತಿಳಿತು ಮೇಡಮ್ ಅವರ. ಇಲ್ದಿದ್ರ ಅಟ್ಯಾಕ್ ಮಾಡೋದಲ್ಲ, ಕೆಮ್ಮಕ್ಕೂ ಬಿಡ್ತಿರ್ಲಿಲ್ಲ. ಅದ್ ಹೇಗ್ ಹೇಳ್ತೀರಾ ನೀವು ನಾನು ವಿಕ್ರಾಂತ್ ಅವ್ರ ಜೊತೆ ಕೈ ಜೋಡಿಸಿದೀನಿ ಅಂತ? ನಿಮ್ ಹತ್ರ ಏನ್ ಪ್ರೂಫ್ ಇದೆ ನೋಡಿ? ಇಷ್ಟ್ ದಿನ ನಾನ್ ಸುಮ್ನೆ ಇದ್ದೆ, ಇನ್ ಮುಂದೆ ಹೀಗಿರೋದಕ್ಕಾಗಲ್ಲ. ನ್ಯಾಯ ಕಾನೂನು ಅಂತ ಮಾತಾಡ್ತಿರಲ್ವಾ ನೀವು? ಮಾತಾಡಿಸ್ತೀನಿ ಇನ್ಮೇಲೆ.